ವಯಸ್ಸಾಗುತ್ತಿದ್ದಂತೆ ಪಾತ್ರಗಳ ಆಯ್ಕೆಯಲ್ಲಿ ಕೂಡ ತೂಕವಿದ್ದರೆ ಸಿನಿಮಾಗಳು ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಡೆವಿಲ್ ಸಿನಿಮಾವನ್ನು ಎವರೇಜ್ ಸಿನಿಮಾ ಅಂತ ಹೇಳ್ಬೋದು. ಒಮ್ಮೆ ನೋಡುವಂಥ ಸಿನಿಮಾ. ಇಲ್ಲಿ ನೀವು ಸಂಭಾಷಣೆಗಳನ್ನು ಕತೆಗಳನ್ನು ಹುಡುಕುವ ಯೋಚನೆಯನ್ನೇ ಮಾಡಬಾರ್ದು. ಬಂದರು ಜಾತ್ರೆ ಮಾಡಿದ್ರು ಹೋದರು ಅನ್ನೋ ರೀತಿ ಸಿನಿಮಾವನ್ನು ಪ್ರೆಸೆಂಟ್ ಮಾಡಲಾಗಿದೆ. ದರ್ಶನ್ ಅವರಿಗೆ ಡಬಲ್ ಪಾತ್ರ, ಡಬಲ್ ಆ್ಯಕ್ಟಿಂಗ್ ಇದೆ, ಡಬಲ್ ಶೇಡ್ ಇದೆ. ಅಲ್ಲಲ್ಲಿ ಪಾತ್ರಗಳು ಮುದ ಕೊಟ್ಟರು. ಸೈಲೆಂಟ್ ಪಾತ್ರ ತುಂಬ ಚೆನ್ನಾಗಿದೆ. ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಆ ಪಾತ್ರಗಳಿಂದಲೇ ಅವರು ದರ್ಶನ್ ಅಂತ ಇನ್ನಷ್ಟು ಚೆನ್ನಾಗಿ ಕಾಣೋಕ್ಕೆ, ಪಾತ್ರದಲ್ಲಿ ಇನ್ವಾಲ್ವ್ ಆಗೋಕ್ಕೆ, ನಾವು ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಅಂಥ ಪಾತ್ರದಲ್ಲಿ ಇನ್ನಷ್ಟು ಜಾಸ್ತಿ ಅವರಿಗೆ ಪಾತ್ರಗಳು ಬಂದಾಗ ಮಾತ್ರ ದರ್ಶನ್ ಅವರು ನಿಜವಾದ ಒಂದು ಅವರ ಆ್ಯಕ್ಟಿಂಗ್ ಸ್ಕಿಲ್ಲು ಹೊರಗಡೆ ಬರೋಕ್ಕೆ ಸಾಧ್ಯ. ಅದನ್ನು ಇನ್ನಷ್ಟು ಮಾಡಬೇಕಿತ್ತು. ಇನ್ನು ಸಿನಿಮಾ ಅಭಿಮಾನಿಗಳಿಗಂತೂ ಹಬ್ಬ ಆಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಸಿನಿಮಾಗಳನ್ನು ಕೇವಲ ಅಭಿಮಾನಿಗಳು ನೋಡಿದರೆ ಸಾಲದು. ಸಿನಿಮಾ ಪ್ರೀತಿಸೋರು ಸಿನಿಮಾ ನೋಡಬೇಕು, ಆಗಲೇ ಸಿನಿಮಾ ಗೆಲ್ಲೋದು. ಸಿನಿಮಾವನ್ನು ಪ್ರೀತಿಸೋರಿಗೋಸ್ಕರ ಸಿನಿಮಾ ಮಾಡಿದಾಗ ಆಲ್ಮೋಸ್ಟ್ ಸಿನಿಮಾಗಳು ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ. ಅದು ಆಗಬೇಕು ಅಂತ ಅನಿಸುತ್ತೆ. ಉಳಿದಂತೆ ಅವರವರ ಪಾತ್ರಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡಿದ್ದರಿಂದ ವೈಭವೀಕರಣಕ್ಕೆ ಇಲ್ಲಿನೂ ಕೊರತೆ ಆಗಿಲ್ಲ. ಹಾಗಾಗಿ ಅಭಿಮಾನಿಗಳಿಗೆ, ಹೊಡಿಬಡಿ ಅಂತ ಇಷ್ಟಪಡೋರಿಗೆ ಇದೊಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಆದರೆ ಸಂಭಾಷಣೆಗಳಿಗೆ ಬಂದರೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತು. ಮಾಸ್ ಸಂಭಾಷಣೆಗಳನ್ನು ಇನ್ನಷ್ಟು ಚೆನ್ನಾಗಿ ಬರಿಬೋದಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಮಾಸ್ ಹೀರೋ ಇದ್ದಾಗ ಅಷ್ಟೇ ಸಂಭಾಷಣೆಗಳು ಅದರ ಜೊತೆಗೆ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ. ಉಳಿದ ಪಾತ್ರಗಳಿಗೂ ದೊಡ್ಡ ಮಟ್ಟಿನ ತೂಕ ಕೊಟ್ಟಾಗ ಹೀರೋ ಕೂಡ ದೊಡ್ಡ ಮಟ್ಟಿನಲ್ಲಿ ಸಿನಿಮಾದಲ್ಲಿ ಕಾಣ್ತಾನೆ. ಇದು ಒನ್ ಮ್ಯಾನ್ ಆರ್ಮಿ ಥರ ಆಗಿದೆ. ಉಳಿದಂತೆ ಪಾತ್ರಗಳಿಗೆ ಇನ್ನಷ್ಟು ಕಳೆ ಕೊಟ್ಟಿದ್ರೆ ಸಿನಿಮಾಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಕಡೆಗೂ ಕೂಡ ರೀಚ್ ಆಗ್ತಿತ್ತು ಅಂತ ಅನಿಸುತ್ತೆ. ಕಾಟೇರಕ್ಕೆ ಹೋಲಿಕೆ ಮಾಡುವಾಗೇ ಇಲ್ಲ. ಕಾಟೇರದ ಇದುವೇ ಬೇರೆ. ಯಾಕಂದರೆ ಅಲ್ಲಿ ನಿಮಗೆ ಸಿನಿಮಾ ನೋಡ್ತಾ ಇದ್ದಾಗೆ ನಿರ್ದೇಶಕ ಒಬ್ಬ ಕಾಣ್ತಾನೆ ಆ ಸಿನಿಮಾದಲ್ಲಿ. ಇಲ್ಲಿ ನಿರ್ದೇಶಕ ಎಲ್ಲೂ ಕಾಣಲ್ಲ. ಸಿನಿಮಾ ಪೂರ್ತಿ ದರ್ಶನ್ ಅವರು ಆವರಿಸಿಕೊಂಡಿದ್ದಾರೆ. ಹಾಗಾಗಿ ನಿರ್ದೇಶಕ ಕಾಣಬೇಕು. ನಟನೆಗೆ ಅಲ್ಲಿ ಸ್ಕೋಪ್ ಇದ್ದಾಗ ಮಾತ್ರ ಸಿನಿಮಾಗಳಿಗೆ ಒಂದು ಅರ್ಥ ಬರೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಉಳಿದಂತೆ ಎಲ್ಲ ಕಡೆ ಸಿನಿಮಾಗಳಿಗೆ ದೊಡ್ಡ ಮಟ್ಟಿನ ಗೆಲುವು ಸಿಕ್ಕಿದೆ. ಮಾಸ್ ಹೀರೋ ದರ್ಶನ್ ಅವರು. ಅಭಿಮಾನಿಗಳು ಸಿನಿಮಾವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಕೂಡ ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು. ದರ್ಶನ್ ಅವರು ಒಳಗಡೆ ಇದ್ದರೂ ಹೊರಗಡೆ ಆ ಮಟ್ಟಿನ ದೊಡ್ಡ ಒಂದು ಕ್ರೇಜ್ ಆಗಿದೆ ಅಂದರೆ ಅದಕ್ಕೆ ಅಭಿಮಾನಿಗಳೇ ನಿಜವಾದ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.